ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ನಂದಿನಿ ಹಾಲಿಗೆ ರಾಷ್ಟ್ರದ ರಾಜಧಾನಿ ಮಂದಿ 100ಕ್ಕೆ 100 ಅಂಕ ಕೊಟ್ಟಿದ್ದಾರೆ ಎಂದು ಕೆಎಂಎಫ್ ಅಧ್ಯಕ್ಷ ಭೀಮನಾಯ್ಕ ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ವಿಧಾನಸೌಧದಲ್ಲಿ ಮಾತನಾಡಿ, ದೆಹಲಿಯಲ್ಲಿ ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ. ದೆಹಲಿಯಲ್ಲಿ ಸದ್ಯಕ್ಕೆ 11,000 ಲೀಟರ್ ಹಾಲು ವ್ಯಾಪಾರ ಆಗ್ತಾ ಇದೆ. ಒಂದು ತಿಂಗಳಲ್ಲಿ 1 ಲಕ್ಷ ಲೀಟರ್ ಗುರಿ ಹೊಂದಿದ್ದೇವೆ ಎಂದಿದ್ದಾರೆ. ನವೆಂಬರ್ 21ಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ನಂದಿನಿ ಹಾಲು ಮಾರಾಟಕ್ಕೆ ಚಾಲನೆ ಕೊಟ್ಟಿದ್ರು. ದೆಹಲಿಯ ಗ್ರಾಹಕರು ನಮ್ಮ ನಂದಿನಿ ಹಾಲಿಗೆ 100ಕ್ಕೆ 100 ಮಾರ್ಕ್ಸ್ ಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ 4 ರಿಂದ 5 ಲಕ್ಷ ಲೀಟರ್ ವ್ಯಾಪಾರ ಆಗಬೇಕು. ಆ ಕೆಲಸ ಮಾಡ್ತೀವಿ. ಬೇರೆ ಕಂಪನಿಗಳ ಬಗ್ಗೆ ನಾವು ಮಾತನಾಡಲ್ಲ. ಅಲ್ಲಿ 2 ಬ್ರ್ಯಾಂಡ್ನ ಹಾಲು ಮಾರ್ಕೆಟ್ ಇದೆ. ಎಮ್ಮೆ ಹಾಲು ಮಾರಾಟ ಮಾಡ್ತಾ ಇದ್ದಾರೆ. ನಮ್ಮ ಬ್ರ್ಯಾಂಡ್ಗೆ ದೆಹಲಿ ಗ್ರಾಹಕರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಎಮ್ಮೆ ಹಾಲಿಗೆ ಹೆಚ್ಚು ಬೇಡಿಕೆ ಇದೆ ಎಂದಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, 21ನೇ ತಾರೀಕು ಲಾಸ್ಟ್ ಮಂತ್ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಅಮೃತಹಸ್ತದಿಂದ ನಾವು ಅಲ್ಲಿ ಚಾಲನೆಯನ್ನು ಕೊಟ್ಟಿವಿ. ತಮಗೆಲ್ಲ ಗೊತ್ತಿದೆ, ಇಡೀ ದೇಶದಲ್ಲೇ ಭಾಳ ದೊಡ್ಡ ಮಾರ್ಕೆಟು ಡೆಲ್ಲಿ. ಬಹುಶಃ ಒಂದು 5 ರಿಂದ 6 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ದೆಹಲಿ ಮಾರ್ಕೆಟು. ಸೊ ಹಾಗಾಗಿ ದೆಹಲಿಗೆ ನಮ್ಮ ನಂದಿನಿ ಬ್ರ್ಯಾಂಡನ್ನು ಅಲ್ಲಿ ಹಾಲನ್ನು ಅಲ್ಲಿ ತೊಗೊಂಡೋಗಿ ಮಾರ್ಕೆಟಿಂಗ್ ಮಾಡಬೇಕು ಅನ್ನೋದನ್ನು ಭಾಳ ದಿನಗಳ ಒಂದು ಆ ಭಾಗದ ಬೇಡಿಕೆ ಇತ್ತು ಮತ್ತು ನಮ್ಮ ಕನಸು ಕೂಡ ಇತ್ತು ಅದು. ಸೊ ನಮ್ಮ KMF, ನಮ್ಮ 15 ಒಕ್ಕೂಟ ಮತ್ತು ನಮ್ಮ ಈ ಭಾಗದ ಎಲ್ಲ ಅಧಿಕಾರಿಗಳ ಒಂದು ಕನಸಿತ್ತು. ಸೊ ಆ ನಿಟ್ಟಿನಲ್ಲಿ ನಾವು ಮೊನ್ನೆ 21ನೇ ತಾರೀಕು ಸನ್ಮಾನ್ಯ ಸಿದ್ದರಾಮಯ್ಯ ಅಮೃತಹಸ್ತದಿಂದ ಅದಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಪ್ರಾರಂಭ ಆಗಿದೆ. ಈಗ 5,000, 6,000, 7,000ದಿಂದ ಪ್ರಾರಂಭ ಆಯಿತು. 8,000 ಆಯಿತು, 9,000 ಆಯಿತು, 10,000 ಆಯಿತು. ಈಗ 11,000 ಈಗ ದಿನಕ್ಕೆ ಹೋಗ್ತಾ ಇದೆ. ಪ್ರತಿದಿನ 11,000 ಹೋಗ್ತಾ ಇದೆ. ಸೊ ಇನ್ನು ಒಂದು ತಿಂಗಳಲ್ಲಿ, ಇನ್ನು ಒಂದೂವರೆ ತಿಂಗಳಲ್ಲಿ ಇದು ನಾವು 1 ಲಕ್ಷ ರೀಚ್ ಆಗಬೇಕಂತ ಅಂದ್ಕೊಂಡಿದ್ದೀವಿ. 1 ಲಕ್ಷ ಲೀಟ್ರ್ ರೀಚ್ ಆಗಬೇಕು ಅಂದ್ಕೊಂಡಿದ್ದೀವಿ. 1 ವರ್ಷದಲ್ಲಿ ನಮ್ಮ ಗುರಿ 4 ರಿಂದ 5 ಲಕ್ಷ ಲೀಟರ್ ರೀಚ್ ಆಗ್ತಕ್ಕಂಥ ಗುರಿಯನ್ನು ನಾವು ಹೊಂದಿದ್ದೀವಿ. ಸೊ ಅದನ್ನು ಖಂಡಿತ ಕೆಲಸ ಮಾಡ್ತೀವಿ. ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ನಮ್ಮ ಫೋಕಸ್ ಏನಂದರೆ, ನಾವು ಯಾವ ಬ್ರ್ಯಾಂಡ್ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಅಲ್ಲಿ ದೆಹಲಿಯ ಗ್ರಾಹಕರು ನಮ್ಮ ಹಾಲಿನ ಗುಣಮಟ್ಟದ ಬಗ್ಗೆ ಅವರು ಈಗಾಗಲೇ 100ಕ್ಕೆ 100 ಅಂಕವನ್ನು ಕೊಟ್ಟಿದ್ದಾರೆ. ಸೊ ಅದರ ಅರ್ಥ ಏನಂದರೆ, ನಮಗೆ ಕೋ ಮಿಲ್ಕ್ ಬೇಕಂತ. ಸೊ ಯಾಕಂದರೆ ಇಡೀ ದೇಶದಲ್ಲಿ 100%ಅಲ್ಲಿ 95% ಕೋ ಮಿಲ್ಕ್ ಪ್ರಕೃತಿ ಮಾಡ್ತಕ್ಕಂಥ ಸಂಸ್ಥೆ ಯಾವುದಾದ್ರೂ ಇದ್ದರೆ ಈ ದೇಶದಲ್ಲಿ ಅದು KMF. ಸೊ ಆ ಭಾಗದಲ್ಲಿ ಹೆಚ್ಚು ಎಮ್ಮೆ ಹಾಲು ಕೊಡ್ತಾರೆ, ಬೇರೆ ಬ್ರ್ಯಾಂಡು. ಸೊ ನಾನು ಬ್ರ್ಯಾಂಡ್ ಹೆಸರು ಹೇಳೋಕ್ಕೆ ಹೋಗಲ್ಲ. 2 ಬ್ರ್ಯಾಂಡು ಅಲ್ಲಿ ಮಾರ್ಕೆಟಿಂಗ್ ಮಾಡ್ತಾಯಿದೆ. ಸೊ 2 ಬ್ರ್ಯಾಂಡ್ಗಳು ಹೆಚ್ಚು ಎಮ್ಮೆ ಹಾಲು ಕೊಡ್ತಿದ್ದಾರೆ. ಸೊ ಹಾಗಾಗಿ ಅಲ್ಲಿನ ಗ್ರಾಹಕರು, ದೆಹಲಿ ಗ್ರಾಹಕರು ನಮ್ಮ ನಂದಿನಿ ಬ್ರ್ಯಾಂಡ್ ಹಾಲಿನ ಗುಣಮಟ್ಟದ ಬಗ್ಗೆ 100ಕ್ಕೆ 100 ಅಂಕನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮ ಕೆಲಸ ಏನಂದರೆ, ನಾವು ಇದರಲ್ಲಿ ಪಾಸ್ ಆಗಬೇಕು. ನಮಗೆ ಗೊತ್ತಿತ್ತಿದು. ಸೊ ವೆರಿ ಟಫ್ ಜಾಬು, ಭಾಳ ಕಷ್ಟದ ಕೆಲಸ. ಭಾಳ ಕಷ್ಟದ ಕೆಲಸದಲ್ಲಿ ನಾವು ಕೈ ಹಾಕ್ತಾಯಿದ್ದೀವಿ ಅಂಥೇಳಿ ಅದಕ್ಕೆ ನಮ್ಮ ಅಧಿಕಾರಿಗಳು, ನಮ್ಮ MD ಮತ್ತು ನಮ್ಮ ಮಾರ್ಕೆಟಿಂಗ್ ಅಧಿಕಾರಿಗಳು ಮತ್ತು ನಮ್ಮ ಮಂಡ್ಯ MD ಮತ್ತು ಎಲ್ಲ ನಮ್ಮ ಒಕ್ಕೂಟದ ಎಲ್ಲ ಮಾರ್ಕೆಟಿಂಗ್ ಅಧಿಕಾರಿಗಳನ್ನು ಅಲ್ಲಿ ಹಾಕಿದ್ದೀವಿ. ಕನಿಷ್ಠ ಸರಿಸುಮಾರು ಒಂದು 100ಕ್ಕೂ ಹೆಚ್ಚು ಜನ ನಮ್ಮ ಅಧಿಕಾರಿಗಳನ್ನು ಹಾಕಿದ್ದೀವಿ. ನಾವು ಇದರಲ್ಲಿ ಸಕ್ಸಸ್ ಆಗ್ತೀವಿ. 100ಕ್ಕೆ 100. ನಾವು ಬೇರೆ ಯಾವುದೇ ವಿಚಾರನ ಮಾತಾಡೋಕ್ಕೆ ಹೋಗಲ್ಲ. ನಮಗೆ ಗ್ರಾಹಕರ ಬೇಡಿಕೆ ಇದೆ. ನಮ್ಮ ನಂದಿನಿ ಬ್ರ್ಯಾಂಡು ಭಾಳಷ್ಟು ಬೇಡಿಕೆ ಇದೆ ಆ ಭಾಗದಲ್ಲಿ. ಸೊ ಗ್ರಾಹಕರು ಕೂಡ ನಂದಿನಿ ಹಾಲು ಬೇಕನ್ನೋದನ್ನೇ ಭಾಳ ಒಂದು ದೊಡ್ಡ ಬೇಡಿಕೆ ಇದೆ. ಹಾಗಾಗಿ ನಮ್ಮ ಕೆಲಸ ಏನಂದರೆ, ನಾವು ಫೋಕಸ್ ಮಾಡ್ತಕ್ಕಂಥದ್ದು ನಮ್ಮ ಹಾಲನ್ನು ನಾವೇನು ಎಷ್ಟು ಲಕ್ಷ ಲೀಟ್ರಿಗೆ ರೀಚ್ ಆಗಬೇಕು ಅಂತ ಅಂದ್ಕೊಂಡಿವಿ 1 ತಿಂಗಳಲ್ಲಿ, ಮತ್ತು 1 ವರ್ಷದಲ್ಲಿ ಎಷ್ಟು ಲಕ್ಷ ಲೀಟ್ರ್ ನಾವು ಮಾರ್ಕೆಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ರೀಚ್ ಆಗ್ತಕ್ಕಂಥದ್ದಕ್ಕೆ ನಾವು ಫೋಕಸ್ ಮಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.